ನಾವು ಅವಳಿಗೆ ಎಷ್ಟೆಲ್ಲ ಹೇಳಿದ್ವಿ, ಆದ್ರೆ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ. ಆದ್ರೆ ಅವ್ರ ತಂದೆ ಹೇಳಿದ ತಕ್ಷಣ ಅವಳ ಮನ್ಸೇ ಚೇಂಜ್ ಆಗೋಯ್ತು. ಅವ್ರ ತಂದೆ ಮಾತಿಗೆ ಅವಳ ಮನ್ಸು ಬದಲಾಯಿಸ್ಕೋತಾಳೆ ಅಂದಿದ್ರೆ ಈ ಪ್ರಯತ್ನ ನಾವು ಯಾವಾಗ್ಲೂ ಮಾಡ್ಬೋದಾಗಿತ್ತಲ್ವಾ? ಇದಕ್ಕೆಲ್ಲ ದೇವರ ಅನುಗ್ರಹ ಬೇಕು. ನಾವು ಇಷ್ಟು ದಿನ ಪ್ರಾರ್ಥನೆ ಮಾಡಿರೋದಕ್ಕೆ ಈಗದು ಫಲ ಕೊಟ್ಟಿದೆ. ಇನ್ಮೇಲೆ ನಾವೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಹೌದು, ದೊಡ್ಡ ಚಿಂತೆ ಕೊರಗು ಕಳೀತು. ಇನ್ನು ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಬೋದು. ಅಜಯ್, ಏನಜ್ಜಿ ನೀವು ಬಾಯ್ ಬಿಟ್ರೆ ಸಾಕು, ಒಳ್ಳೆ ಕಣ್ಣು ಮುಚ್ಬೋದು ಅಂತ ಹಳೇ ಬ್ಲ್ಯಾಕ್ ಅಂಡ್ ವೈಟ್ ಡೈಲಾಗ್ ಹೊಡಿತಾ ಇರ್ತಾರಪ್ಪ ಯಾವಾಗ್ಲೂ. ಅಜಯ್, ಈಗ ಕಣ್ಣು ಮುಚ್ಚೋ ಮಾತಾಡ್ಬೇಡಿ, ಕಣ್ಣು ಬಿಡೋ ಮಾತಾಡಿ. ಅಸಲಿ ಕತೆ ಶುರು ಆಗದೆ ಇನ್ನು ಮುಂದಕ್ಕೆ. ನೀವು ನೋಡ್ಬೇಕಾಗಿರೋದು, ಕಣ್ಣು ತುಂಬ್ಕೋಬೇಕಾಗಿರೋದು, ಖುಷಿ ಪಡ್ಬೇಕಾಗಿರೋದು ಇನ್ನು ಬೇಜಾನಿದೆ ಅಜ್ಜಿ. ಇರ್ಲಿ ಬಿಡ, ಮಾತಿಗೆ ಹಾಗಂದೆ. ಬಿಡ್ತೋ ನಿಜ, ಬಾಯಿಲ ರೀತಿ ಹೇಳ್ತೀನಿ. ಆದ್ರೆ ನಾನು ಅಷ್ಟು ಸುಲಭಕ್ಕೆ ಉದುರು ಹೋಗೋ ತರಗೆಲ್ಲ ಎಲ್ಲ ಕಡು. ಇದು ಗಟ್ಟಿ ಪಿಂಡ. ನನಗಿನ್ನೂ ಸಾಕಷ್ಟು ಆಸೆ ಇದೆ ಕಣೋ. ನಮ್ಮ ಮರಿಗುಂಡು ಇದಾನಲ್ಲ, ಅವನ ಮದುವೆ ನೋಡ್ಕೊಂಡೇ ಹೋಗೋದು. ಅಜಯ್, ಬರೀ ಮರಿಗುಂಡು ಮದ್ವೆ ಅಷ್ಟಲ್ಲ, ಆ ಮರಿಗುಂಡುಗೊಂದು ಮರಿ ಆಗತ್ತಲ್ಲ, ಅಂದ್ರೆ ಅವನಿಗೊಂದು ಮಗು ಆಗತ್ತಲ್ಲ, ಅದನ್ನ ಎತ್ತಾಡ್ಸಿನೇ ಹೋಗಿ. ಏನೂ ಅರ್ಜೆಂಟ್ ಇಲ್ಲ. ಹ್ಞೂ, ಮತ್ತೆ ಅಲ್ಲಿವರೆಗೂ ಇರ್ತೀನಿ ಬಿಡು. ಅಂತ ಆಸೆ ಪುರುಗಿ ನಾನು. ಇಲ್ಲ, ಇದು ಜೀವನೋತ್ಸಾಹ ಅಂದ್ರೆ. ನೋಡ್ದ ಚಿನ್ನ, ಇಷ್ಟು ವಯಸ್ಸಾದ್ರು ಎಷ್ಟು ಉತ್ಸಾಹ ಅಲ್ಲಮ್ಮ. ನಾವುಗಳಿದೀವಿ 40 ಆಗಕ್ಕಿಲ್ಲ. ಅಯ್ಯೋ, ಎಲ್ಲ ಮುಗಿದೋಯ್ತು ಅಂತ ಕೂತ್ಕೊಂಡ್ಬಿಡ್ತೀವಿ. ಅದೇ ನಿಂತರ. ಏಯ್, ನನಗೇನು ಅಷ್ಟೊಂದು ವಯಸ್ಸಾಗೋಗಿದ್ಯಾ? ಇನ್ನು 32 ಕಣೆ. ಯಾರಿಗಪ್ಪ? ನಿನ್ನ ಮಗನಿಗ? ಏಯ್, 5 ವರ್ಷ 5 ಶತಮಾನ ತರ ಇತ್ತು ನನಗೆ. ಆನೆಸ್ಟಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನಿಮ್ಮ ತಂದೆ ಫೋರ್ಸ್ ಮಾಡಿದ್ರು ಅಂತ ನೀವು ಒಪ್ಕೊಂಡು ಬಂದ್ರ, ಅಥವಾ ನೀವಾಗಿ ಒಪ್ಕೊಂಡ್ರ? ನಿಮ್ಮನ್ನ ಒಪ್ಕೊಳ್ದೇ ಇರೋದಕ್ಕೆ ನನ್ಗೆ ಯಾವತ್ತೂ ಯಾವ ಕಾರಣನೂ ಇರ್ಲಿಲ್ಲ ಗೌತಮರ. ಅಪ್ಪ ನನಗೆ ಫೋರ್ಸ್ ಮಾಡಿಲ್ಲ. ಭಯದ ಕತ್ಲಲ್ಲಿ ನಾನು ಕಳೆದೋಗ್ಬಿಟ್ಟಿದ್ದೆ. ಅಪ್ಪ ಕೈ ಹಿಡಿದು ಬೆಳಕಿಗೆ ಕರ್ಕೊಂಡ್ಬಂದ್ರು. ನಾವಿಬ್ರು ದೂರ ಆದ್ವಿ ಅಂತ ಎಲ್ಲರೂ ತುಂಬಾನೇ ನೊಂದ್ಕೊಂಡಿದ್ರು. ನಾವಿಬ್ರು ಒಂದಾಗಬೇಕು ಅಂತ ಅಷ್ಟೊಂದು ಆಸೆ ಪಟ್ಟಿದ್ರು, ಪ್ರಯತ್ನಗಳು ಪಟ್ರು. ಒಟ್ಟಿನಲ್ಲಿ ಇವತ್ತು ಎಲ್ಲರ ಹರಕೆ ಹಾರೈಕೆ ಫಲ ಕೊಡ್ತು ಅಂತ ಅನಿಸುತ್ತೆ. ಇವತ್ತು ಅವ್ರ ಮುಖ ನೋಡ್ತಿದ್ದಂಗೆ ಅವ್ರ ಮುಖದಲ್ಲಿದ್ದ ಖುಷಿ ನೋಡೋದೇ ಒಂದು ಖುಷಿ. ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ಸತ್ಯ ನೀವು ಹೇಳಿದ ಭೂಮಿಕಾ. ನಿಜವಾದ ಖುಷಿ ಇರೋದು ನಮ್ಮ ಸುತ್ತ ಇರೋ ಖುಷಿನಲ್ಲಿ. ಅವ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಎಲ್ಲ ನಿಮ್ಮ ಮಹಿಮೆ. ತಮ್ಮ ಒಲುಮೆಯಿಂದಲೇ ಬಾಳು ಬೆಳಕಾಗಿರೋದು. ತಮ್ಮ ಒಲುಮೆಯಿಂದಲೇ ಅಲ್ಲ, ನಿನ್ನ ಒಲುಮೆಯಿಂದಲೇ. ಅದು ಒರಿಜಿನಲ್. ನಾನು ಹೇಳಿದ ರೀಮಿಕ್ಸ್. ಸ್ಫೂರ್ತಿಯಾಗಿ ನೀವು ನನ್ನ ಕಣ್ಮುಂದೆ ಇದ್ರಲ್ಲ, ಸೊ ನನ್ನಲ್ಲಿ ಕಳೆದೋಗಿದ್ನಲ್ಲ ಒಬ್ಬ ಕವಿ, ಅವ್ರು ಮತ್ತೆ ಹುಟ್ಕೋತಾ ಇದ್ರು. ಆ ವರ್ಷನ್ ಇದಷ್ಟೇ. ನೀವೊಂಚೂರು ಬದಲಾಗಿಲ್ಲ ಅಲ್ಲ? ತುಂಬಾನೇ ಬದಲಾಗಿದ್ದೀರಿ ನೋಡಿ. ತಲೆ ಕೂದಲೆಲ್ಲ ಬೆಳ್ಳಗಾಗ್ತಾ ಇದೆ, ಉದುರ್ತಾ ಇದೆ. ಏನೇ ಇದ್ರು ನನ್ನ ಕಣ್ಣಿಗೆ ನೀವು ಮೀಸೆ ಇಟ್ಟಿರೋ ಮಗು ಥರಾನೆ. ಇವತ್ತು ನಮ್ಮವನು ಸೆಕೆಂಡ್ ಟೈಮ್ ಫಸ್ಟ್ ನೈಟ್ಗೆ ಹೋಗ್ತಾ ಇದ್ದಾನೆ. ಅವನ್ನ ರೆಡಿ ಮಾಡಬೇಕು. ಯಾಕೆ ಫೋನ್ ಕಿತ್ಕೊಂಡ್ಬಿಟ್ಟೆ? ನೀನ್ ಯಾರಿಗೆ ಫೋನ್ ಮಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರಿಗೆ? ಇನ್ಯಾರಿಗೆ? ಡುಮ್ಮಂಗ್ ತಾನೆ. ಹಿಂಗೆ ಅಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ ಚಿನ್ನ. ಹೆಂಗೆ ಅಂದ್ರೆ ಇಷ್ಟು ವರ್ಷದಿಂದ ನೋಡ್ತಿಲ್ವಾ ನೀನೆಂತ ಕಲ್ಬೆರ್ಕೆ ಅಂತ. ಕಲ್ಬೆರ್ಕೆ? ಏನೋ ಈ ತರ ಪದಗಳೆಲ್ಲ ಯೂಸ್ ಮಾಡ್ತಾ ಇದೀಯಾ? ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ. ಗಂಡನ್ಗೆ ಫುಲ್ ಅನ್ರೆಸ್ಪೆಕ್ಟ್. ರೆಸ್ಪೆಕ್ಟ್ ನೀನ್ ಮಾಡೋದಕ್ಕೂ ಅವ್ನ್ ಬೈಯೋದಕ್ಕೂ ಸರಿಯಾಗಿದೆ ಬಿಡು.
ನಾನು ಅಂಥದ್ದು ಏನೇ ಮಾಡಿದೆ? ಅಲ್ಲ ಗೆಳೆಯನು ಫೋನ್ ಮಾಡ್ತಿದ್ದೀನಪ್ಪ, ಫೋನ್ ಮಾಡಕ್ ತಪ್ಪ? ಫೋನ್ ಮಾಡೋದ್ ತಪ್ಪಲ್ಲಪ್ಪ, ಹಾಂ, ಆದ್ರೆ ನಿನ್ ಕಾಲು ನಾರ್ಮಲ್ ಆಗಿರಲ್ವಲ್ಲ, ಏನಾದ್ರೂ ಒಂದ್ ತಲಹರಟೆ ಮಾಡ್ತೀಯ. ಆದ್ರೂ 2 ಮಕ್ಳಾಗಿದ್ರು ಈ ತರ ಪೋಲಿ ತರ ಆಡೋದಂತೂ ಬಿಟ್ಟಿಲ್ಲ ನೀನು. ಅದು ಹೆಂಗೆ ಬಿಡಕ್ಕಾಗುತ್ತೆ ಚಿನ್ನ? ನಾವಿಬ್ರು ಪೋಲಿ ಆಗಿದ್ದಕ್ಕೆ ಅಲ್ವಾ ಬ್ಯಾಕ್ ಟು ಬ್ಯಾಕ್ 2 ಮಕ್ಕಳಾಗಿದೆ ನಮಗೆ. ಈ ಜನ್ಮದಲ್ಲಿ ಬದಲಾಗಲ್ಲ ನೀನು. ಈ ಮುಟ್ಟಿದ್ರೆ ಮುನಿ ಆಡ್ದಂಗೆ ಆಡ್ತಾಳೆ. ಯಾಕೆ ಬದಲಾಗಬೇಕು ನಾವು? ನೋಡಿ, ಲೈಫಲ್ಲಿ ಜಾಲಿ ಪೋಲಿ ಇವೆರಡು ಕಂಬೈಂಡ್ ಆದ್ರೇ ಲೈಫ್ ಫುಲ್ ಕಲರ್ಫುಲ್ ಆಗಿರೋದು ಕಣೆ. ಮಕ್ಕ ನಾವಾಗಲೂ ಅಂತ ಗಂಟಿಟ್ಕೊಂಡಿದ್ರೆ ಇರೋ ಬರೋ ಕಾಯಿಲೆ ಎಲ್ಲ ಬಂದು ಒಕ್ಕರ್ಸ್ಕೊಂಡ್ಬಿಡುತ್ತೆ. ಲೈಫಲ್ಲಿ ನಾವು ಸಹಜವಾಗಿರ್ಬೇಕು, ಸಿಂಪಲ್ ಆಗಿರ್ಬೇಕು. ಆಗ್ಲೇ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಆರೋಗ್ಯದ ಆರೋಗ್ಯ ಅದು ಎಲ್ಲ ಚೆನ್ನಾಗಿರೋದು. ಬೇಕಾದ್ರೆ ಸೈಕಾಲಜಿಸ್ಟ್ನ ಕೇಳು. ವಾ, ಸೈಕಾಲಜಿನ ನಿನ್ಗೆ ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೋತೀಯ ಅಲ್ವಾ? ಸೈಕಾಲಜಿ ಅರ್ಥ ಆಗುತ್ತೆ, ಆದ್ರೆ ಕಾಮನ್ ಸೆನ್ಸ್ ಮಾತ್ರ ಅರ್ಥ ಆಗಲ್ಲ. ಅದಿದ್ರೆ ಅಲ್ವಾ ನಿಂಗೆ? ಕಾಮನ್ ಸೆನ್ಸೇ ಇಲ್ವಾ? ಇದ್ದಿದ್ರೆ ಈ ಟೈಮಲ್ಲಿ ಯಾರಾದ್ರೂ ಫೋನ್ ಮಾಡ್ತಾರಾ? ಅವ್ರಿಬ್ರೇ ಇರ್ತಾರೆ, ಡಿಸ್ಟರ್ಬ್ ಮಾಡ್ದಂಗ ಆಗಲ್ವಾ? ಅದಕ್ಕೆ ಹೇಳೋದು ಈ ಹೆಣ್ಮಕ್ಳು ಒಂದೇ ತರ ಯೋಚನೆ ಮಾಡೋದು ಅಂತ. ನಾನೇನು ಮಜಾ ತಗೊಳಕ ಕಾಲ್ ಮಾಡ್ತಾ ಇದ್ದೀನಿ, ಕಾಮಗಾರಿ ಪರಿಶೀಲನೆಗೋಸ್ಕರ ಮಾಡಿದ್ದು, ಗೊತ್ತಾ? ಏನ್ ಹಾಗಂದ್ರೆ? ಕಾಮಗಾರಿನಿಂದ್ರೆ ಗೊತ್ತಿಲ್ವಾ ನಿನ್ಗೆ? ಎಲ್ಲ ಬಿಡಿಸಿ ಹೇಳ್ಬೇಕಲ್ಲಪ್ಪ ಇವಳಿಗೆ. ನಮ್ಮನ್ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ ನಿನಗೆ. ಎಲ್ಲದಕ್ಕೂ ಮಾಡೋ ಅಂತ ನಾವೇ ಮುಂದೆ ತಳ್ಳಬೇಕು. ಫ್ರೆಂಡ್ ಆಗ ನನ್ನ ಕರ್ತವ್ಯ ಅಲ್ಲ. ಅದಕ್ಕೆ ಒಂಥರ ಮಾರಲ್ ಸಪೋರ್ಟ್ ಕೊಡೋದಕ್ಕೆ ಫೋನ್ ಮಾಡ್ತಾ ಇದ್ದೆ, ಗೊತ್ತಾ? ಏನು ಬೇಕಾಗಿಲ್ಲ, ಅವ್ರದವ್ರು ನೋಡ್ಕೋತಾರೆ, ನಾವ್ ನೋಡ್ಕೋಣ ಬಾ. ಏನಂದೆ?